ಎಲ್ರಿಗೂ ನಮಸ್ಕಾರ. ಗೋಪಾಲಕೃಷ್ಣ ಅಡಿಗರ ಶ್ರೀರಾಮನವಮಿಯ ದಿವಸ ಕವಿತೆ ಕೇಳೋದಕ್ಕೆ ಇದೊಂದು ಹಬ್ಬದ ಬಗ್ಗೆ ಇರೋ ಕವಿತೆ ಅನ್ಸ್ಬೋದು. ಆದ್ರೆ ಇದು ಅದಕ್ಕಿಂತ ಬಹಳನೇ ಆಳವಾಗಿದೆ. ಇದು ನಮ್ಮ ಇವತ್ತಿನ ಬದುಕಿನ ಗೊಂದಲ, ಹುಡುಕಾಟದ ಬಗ್ಗೆ ಮಾತಾಡುತ್ತೆ. ಬನ್ನಿ, ಈ ಕವಿತೆಯ ಒಂದೊಂದೇ ಪದರವನ್ನು ಬಿಡಿಸಿ ಅದರೊಳಗಿನ ಅರ್ಥವನ್ನು ಹುಡುಕೋಣ. ಕವಿತೆ ಶುರುವಾಗೋದೇ ಹೀಗೆ. ಒಂದು ಕ್ಷಣ ಯೋಚನೆ ಮಾಡಿ. ಬೇಸಿಗೆಯ ಸುಡು ಬಿಸಿಲು, ಆ ಬಿಸಿಲಿನಲ್ಲಿ ತಂಪಾದ ಪಾನಕ, ಕೋಸಂಬರಿ ಸಿಕ್ಕರೆ ಹೇಗಿರುತ್ತೆ? ಅಡಿಗರು ಹೇಳ್ತಾರೆ, ಆ ದಿನ ರಾಮನ ನಾಮವೇ ಆ ಪಾನಕದಂತೆ, ಆ ಕೋಸಂಬರಿಯಂತೆ ತಂಪನ್ನ ಕೊಡುವ ಒಂದು ಅಮೃತವಾಗಿಕ್ಕು ಅಂತ. ಇಲ್ಲಿ ಕೇವಲ ಹಬ್ಬದ ಊಟದ ವರ್ಣನೆ ಇಲ್ಲ, ಅದೊಂದು ಅನುಭವ, ಒಂದು ಭಾವ. ಸರಿ, ನಮ್ಮ ಇವತ್ತಿನ ಚರ್ಚೆಯಲ್ಲಿ ನಾವು ಈ 5 ಮುಖ್ಯ ಹೆಜ್ಜೆಗಳ ಮೂಲಕ ಕವಿತೆಯ ಆಳಕ್ಕೆ ಇಳಿಯಲಿದ್ದೇವೆ. ಪ್ರತಿಯೊಂದು ಭಾಗವೂ ನಮ್ಮನ್ನ ಒಂದು ಹೊಸ ಚಿಂತನೆಗೆ ಕೊಂಡೊಯ್ಯುತ್ತೆ. ಮೊದಲಿಗೆ ಅಡಿಗರು ಪದಗಳಲ್ಲೇ ನಮ್ಗೆ ಹಬ್ಬವನ್ನ ಹೇಗೆ ಅನುಭವಕ್ಕೆ ತರ್ತಾರೆ ಅಂತ ನೋಡೋಣ. ಇಲ್ಲಿ ಕಣ್ಣಿಗೆ ಕಾಣೋ ದೃಶ್ಯಕ್ಕಿಂತ ನಾಲಿಗೆಗೆ ತಾಗೋ ರುಚಿ, ಮೂಗಿಗೆ ಬಡಿಯೋ ವಾಸನೆ ಮುಖ್ಯವಾಗುತ್ತೆ. ನೋಡಿ, ಪಾನಕ, ಕೋಸಂಬರಿ, ಕರಬೂಜ, ಸೀಕರಣೆ ಇವು ಕೇವಲ ತಿಂಡಿ ತಿನಿಸುಗಳಲ್ಲ ಅಲ್ವಾ? ಇವು ಬೇಸಿಗೆಯ ದಗೆಯನ್ನ ಇಳಿಸಿ ಬದುಕಿಗೆ ಮತ್ತೆ ಚೈತನ್ಯ ತುಂಬುವ ಸಂಕೇತಗಳು. ಹೀಗೆ ಕೆಲವು ಪದಗಳಲ್ಲಿ ಇಡೀ ಬೇಸಿಗೆಯ ಹಬ್ಬದ ಚಿತ್ರಣವನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿಬಿಡ್ತಾರೆ ಕವಿ. ಈ ಹಬ್ಬದ ಸಂಭ್ರಮದ ನಡುವೆಯೇ ಅಡಿಗರು ಥಟ್ಟಂತ ನಮ್ಮನ್ನ ಒಂದು ಗಂಭೀರ ವಿಚಾರ ಕೇಳ್ಕೊಂಡೋಗ್ತಾರೆ. ವ್ಯಕ್ತಮಧ್ಯಕ್ಕೆ ಬಂದಿರುವ ಶಬರಿ ಅಂತಾರೆ. ಅಂದ್ರೆ ಹುಟ್ಟು ಮತ್ತು ಸಾವಿನ ನಡುವಿನ ಈ ಬದುಕಲ್ಲಿ ಶಬರಿ ರಾಮನಿಗಾಗಿ ಕಾಯುವ ಒಂದೇ ಒಂದು ಗುರಿಗೋಸ್ಕರ ತನ್ನನ್ನೇ ತಾನು ದೀಪದ ಹಾಗೆ ಉರಿಸ್ಕೊಂಡ್ಲು. ಅವಳ ಜೀವನವೇ ಒಂದು ತಪಸ್ಸಾಗಿತ್ತು. ಓಕೆ, ಈಗ ಕವಿತೆಯ ಇನ್ನೊಂದು ತುಂಬಾನೇ ಮುಖ್ಯವಾದ ಭಾಗಕ್ಕೆ ಬರೋಣ. ಇಲ್ಲಿ 2 ಥರದ ಸೃಷ್ಟಿ ಅಂದ್ರೆ ಕ್ರಿಯೇಷನ್ ಬಗ್ಗೆ ಅಡಿಗರು ಮಾತಾಡ್ತಾರೆ. ಒಂದು ಪ್ರಕೃತಿಯ ಸಹಜ ಸೃಷ್ಟಿ, ಇನ್ನೊಂದು ಮನುಷ್ಯನ ಹಠದ ಪ್ರಯತ್ನ. ಈ ಹೋಲಿಕೆ ಇದೆಯಲ್ಲ, ಇದು ನಿಜಕ್ಕೂ ಅದ್ಭುತ. ಒಂದು ಕಡೆ ನೋಡಿ, ಒಂದು ಸಣ್ಣ ಬೀಜದಿಂದ ದೊಡ್ಡ ಅಶ್ವತ್ಥ ಮರ ಹುಟ್ಟೋದು, ಇದೊಂದು ನಿತ್ಯ ನಡೆಯೋ ಪವಾಡ. ಇನ್ನೊಂದ್ ಕಡೆ ಗುಮ್ಮಡಗಿರಿಯ ಕಲ್ಲು ಉಳಿ ಏಟು ತಿಂದು ತಿಂದು ಬಾಹುಬಲಿಲಾಗಿ ಅರಳೋದು, ಇದು ಸಾವಿರಾರು ವರ್ಷಕ್ಕೊಮ್ಮೆ ಆಗೋ ಮಹಾನ್ ಸಾಧನೆ. ಆದ್ರೆ ಇದಕ್ಕೆ ಪೂರ್ತಿ ವಿರುದ್ಧವಾಗಿ ನಮ್ಮ ಜೆಟ್ ವಿಮಾನ, ರಾಕೆಟ್ಟುಗಳು ಆಕಾಶಕ್ಕೆ ಹಾರಿದ್ರೂ ಕೊನೆಗೆ ವಾಪಸ್ ಮಣ್ಣಿಗೆ ಬೀಳ್ಬೇಕು. ಇದನ್ನ ಅಡಿಗರು ಆಧುನಿಕತೆಯ ವಿಕಾರ ಅಂತ ಕರೀತಾರೆ. ಈ ವ್ಯತ್ಯಾಸದಲ್ಲೇ ಕವಿತೆಯ ತಿರುಳಿದೆ. ಈ ಭಾಗವಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇಲ್ಲಿ ಅಡಿಗರು ಪ್ರಕೃತಿಯ ಬೆಳವಣಿಗೆಯನ್ನ ಅಂದ್ರೆ ಎವಲ್ಯೂಷನ್ ಅನ್ನ ನಮ್ಮ ಪುರಾಣದ ಕಥೆಗಳ ಜೊತೆ ಹೇಗೆ ಬೆಸೆಯುತ್ತಾರೆ ಅಂತ ನೋಡಬಹುದು. ಅಡಿಗರ ಕಲ್ಪನೆ ಎಷ್ಟೊಂದು ಸುಂದರವಾಗಿದೆ ನೋಡಿ. ಇಲ್ಲಿ ಯೋಗದ ಪರಿಕಲ್ಪನೆಗಳನ್ನ ಬಳಸ್ತಾರೆ. ನೆಲದೊಳಗಿನ ಬೀಜವನ್ನ ದೇಹದ ಮೂಲಾಧಾರ ಚಕ್ರಕ್ಕೆ ಹೊಲಿಸಿದರೆ ಅದು ತಲುಪಬೇಕಾದ ಆಕಾಶವೇ ಸಹಸ್ರಾರ. ಒಂದು ಬೀಜ ಭೂಮಿ ಸೀಳಿ ಆಕಾಶದ ಕಡೆಗೆ ಚಲಿಸೋ ಆ ಹಂಬಲ ನಮ್ಮೊಳಗಿನ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಸಹಸ್ರಾರದ ಕಡೆಗೆ ಪಯಣ ಮಾಡಿದ ಹಾಗೆ ಅಂತಾರೆ. ಅಂದ್ರೆ ಪ್ರಕೃತಿಯ ಪ್ರತಿಯೊಂದು ಕ್ರಿಯೆಯಲ್ಲೂ ಒಂದು ಆಧ್ಯಾತ್ಮಿಕ ಸಾಧನೆ ಇದೆ. ಇದೇ ವಿಕಾಸದ ಕಥೆಯನ್ನ ನಾವು ವಿಷ್ಣುವಿನ ದಶಾವತಾರಗಳಲ್ಲೂ ನೋಡಬಹುದು. ಮೊದಲು ನೀರಿನಲ್ಲಿ ಮೀನು, ನಂತರ ನೀರು ನೆಲ ಎರಡರಲ್ಲೂ ಇರೋ ಆಮೆ, ಆಮೇಲೆ ಭೂಮಿಯ ಮೇಲೆ ವರಾಹ, ಆಮೇಲೆ ಮೃಗಮಾನವನ ರೂಪವಾದ ನರಸಿಂಹ. ಹೀಗೆ ವಿಕಾಸದ ಒಂದೊಂದೇ ಮೆಟ್ಟಿಲನ್ನ ಹತ್ತಿ ಕೊನೆಗೆ ರಾಮನೆಂಬ ಪರಿಪೂರ್ಣ ಮಾನವನ ರೂಪದಲ್ಲಿ ಅದು ಪೂರ್ಣಗೊಳ್ಳುತ್ತೆ. ಸೊ ಪ್ರಕೃತಿ ಮತ್ತು ಪುರಾಣ ಎರಡೂ ಒಂದೇ ಸತ್ಯವನ್ನ ಹೇಳ್ತಿವೆ. ಈ ವಿಕಾಸದ ಉಚ್ಚ ಹಂತವೇ ರಾಮ. ಈ ರಾಮನನ್ನ ಸೃಷ್ಟಿಸಿದ್ದು ವಾಲ್ಮೀಕಿ. ಹೇಗೆ? ತನ್ನೆಲ್ಲ ಜ್ಞಾನ, ವೇದ, ಉಪನಿಷತ್ತುಗಳ ಸಾರವನ್ನೆಲ್ಲ ಹಿಂಡಿ ಹುತ್ತಗಟ್ಟಿನ ಏಕಾಗ್ರತೆಯಿಂದ ಅಂದ್ರೆ ತೀವ್ರವಾದ ತಪಸ್ಸಿನಿಂದ ವಾಲ್ಮೀಕಿ ರಾಮನನ್ನು ಸೃಷ್ಟಿಸಿದ. ಅವನ ಕೇವಲ ರಾಜಕುಮಾರನಲ್ಲ, ಅವನು ಪುರುಷೋತ್ತಮ. ಅವನ ಸೃಷ್ಟಿಯೇ ಒಂದು ಮಹಾನ್ ಸಾಧನೆ. ಇಲ್ಲಿವರೆಗೂ ನಾವು ಪ್ರಾಚೀನರ ಸಾಧನೆಯನ್ನ, ಪ್ರಕೃತಿಯ ಅದ್ಭುತಗಳನ್ನ ನೋಡಿದ್ವಿ. ಆದ್ರೆ ಇಲ್ಲಿಂದ ಕವಿತೆಯ ಟೋನ್ ಏಕ್ದಮ್ ಪೂರ್ತಿಯಾಗಿ ಬದಲಾಗುತ್ತೆ. ಈಗ ಅಡಿಗರು ನಮ್ಮನ್ನ ಇವತ್ತಿನ ಆಧುನಿಕ ಮನುಷ್ಯನ ಹತಾಶ ಸ್ಥಿತಿಗೆ ಕರ್ಕೊಂಡ್ಬರ್ತಾರೆ. ಈ ಸಾಲುಗಳನ್ನ ಕೇಳಿದ್ರೆ ಮೈ ಜೂಮ್ ಅನ್ನುತ್ತಲ್ವಾ? ಯೋಚನೆ ಮಾಡಿ, ಒಬ್ಬ ಮನುಷ್ಯ ಪೂರ್ತಿ ಕತ್ಲಲ್ಲಿ ಕೂತಿದ್ದಾನೆ. ಒಂದೇ ಒಂದು ಕಿಡಿ ಬೆಳಕಿಗಾಗಿ ಚಕಮಕಿ ಕಲ್ಲನ್ನ ಉಜ್ಜುತ್ತಾ ಇದ್ದಾನೆ. ಆದರೆ ಅವನಿಗೆ ಬೆಳಕು ಹುಟ್ಟುತ್ತೆ ಅನ್ನೋ ನಂಬಿಕೆ ಇಲ್ಲ. ಬದಲಾಗಿ ಯಾವುದೋ ಒಂದು ಸ್ಫೋಟ ಆಗಬಹುದು ಅಂತ ಭಯದಿಂದ ಅವನ ಕಿವಿಗಳು ಕಂಪಿಸ್ತಾ ಇವೆ. ಇವತ್ತಿನ ಮನುಷ್ಯನ ದುರಂತ ಸ್ಥಿತಿಯನ್ನ ಇದಕ್ಕಿಂತ ಚೆನ್ನಾಗಿ ಹೇಳೋಕ್ಕಾಗಲ್ಲ. ಇಬ್ರು ಕಾಯುತ್ತಿದ್ದಾರೆ. ಸರಿ, ಶಬರಿಯೂ ಕಾದಳು. ಇವತ್ತಿನ ಮನುಷ್ಯನೂ ಕಾಯುತ್ತಿದ್ದಾನೆ. ಆದರೆ ಆ ಕಾಯುವಿಕೆಯಲ್ಲಿ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಶಬರಿಯ ಕಾಯುವಿಕೆಯಲ್ಲಿ ಒಂದು ದೃಢವಾದ ನಂಬಿಕೆ ಇತ್ತು, ಒಂದು ಗುರಿಯಿತ್ತು. ಅವಳು ತಾನೇ ದೀಪದಂತೆ ಉರಿದವಳು. ಆದರೆ ಇವತ್ತಿನ ಮನುಷ್ಯನ ಕಾಯುವಿಕೆಯಲ್ಲಿರೋದು ಕತ್ತಲು, ಹತಾಶೆ ಮತ್ತು ಅನಾಮಿಕ ಭಯ. ನಿಮ್ಗೂ ಯಾವತ್ತಾದ್ರೂ ಈ ಥರದ ಒಂದು ಅಸಹಾಯಕತೆ ಕಾಡಿದೆಯಾ? ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ
ನಾವು ಕವಿತೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಅಡಿಗರು ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಚುಚ್ಚುವಂತಹ ಪ್ರಶ್ನೆಯನ್ನ ಇಡ್ತಾರೆ. ರಾಮನಂತಹ ಪುರುಷೋತ್ತಮನನ್ನ ಸೃಷ್ಟಿ ಮಾಡಕ್ಕೆ ಬೇಕಾಗಿದ್ದು ಬರೀ ಟ್ಯಾಲೆಂಟ್ ಅಲ್ಲ, ಅದಕ್ಕೆ ಬೇಕಾಗಿದ್ದು ಹುತ್ತಗಟ್ಟಿದ ಚಿತ್ತ. ಅಂದ್ರೆ ಏನು? ಅಂದ್ರೆ ಹೊರಗಿನ ಪ್ರಪಂಚದ ಅರಿವೇ ಇಲ್ಲದಷ್ಟು ಒಂದೇ ವಿಷಯದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು. ವಾಲ್ಮೀಕಿ ರಾಮಾಯಣ ಬರೆಯುವಾಗ ಅವರ ಸುತ್ತ ಹುತ್ತ ಬೆಳೆದ್ರೂ ಗೊತ್ತಾಗ್ಲಿಲ್ಲ ಅಂತಾರಲ್ಲ, ಆ ರೀತಿಯ ತಪಸ್ಸು, ಆ ರೀತಿಯ ಫೋಕಸ್. ಹಾಗಾದ್ರೆ ಅಡಿಗರು ಕೇಳೋ ಈ ಕೊನೆಯ ಪ್ರಶ್ನೆ ನಮಗೆಲ್ಲರಿಗೂ ನೇರವಾಗಿ ಸಂಬಂಧಿಸಿದ್ದು. ಮೊಬೈಲ್ ನೋಟಿಫಿಕೇಷನ್ಗಳು, ಸೋಷಿಯಲ್ ಮೀಡಿಯಾ, ಹೀಗೆ ಸಾವಿರಾರು ಕಡೆ ನಮ್ಮ ಗಮನ ಚದುರಿ ಹೋಗಿರೋ ಇವತ್ತಿನ ಜಗತ್ತಿನಲ್ಲಿ ಆ ಥರದ ಹುತ್ತಗಟ್ಟಿದ ಚಿತ್ತ ಇಲ್ಲದೆ ವಾಲ್ಮೀಕಿ ಕೆತ್ತಿದಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನ, ಆ ಪುರುಷೋತ್ತಮನನ್ನ ನಾವು ಮತ್ತೆ ಸೃಷ್ಟಿ ಮಾಡೋಕೆ ಸಾಧ್ಯನಾ? ಈ ಪ್ರಶ್ನೆ ಕೇವಲ ಅಡಿಗರ್ದಲ್ಲ, ಇದು ನಮ್ಮೆಲ್ಲರ ಪ್ರಶ್ನೆ ಅಲ್ವಾ? ಇದ್ರ ಬಗ್ಗೆ ನೀವೇನು ಯೋಚಿಸ್ತೀರಿ?